ತಾಲೂಕಿನಲ್ಲಿ ಹಲವು ವರ್ಷಗಳಿಂದ ಹೂಳಿ ತುಂಬಿಕೊಂಡು ಗಿಡ ಗಂಟೆಗಳಿಂದ ಬಳಕೆಗೆ ಬಾರದ ಸ್ಥಿತಿಗೆ ತಲುಪಿದ್ದ ಬೆಳವತ್ತಿ ಹುಣಸೆಕಟ್ಟಿ ಗ್ರಾಮದ ಚುಂಚಲಕಟ್ಟೆ ಕೆರೆಗೆ ಇದೀಗ ಮರುಜೀವ ಬಂದಿದೆ. ಸುಮಾರು 14.5 ಎಕರೆ ವಿಸ್ತೀರ್ಣ ಹೊಂದಿರುವ ಈ ಕೆರೆ ಸಮಗ್ರ ನಿರ್ವಹಣೆಯ ಕೊರತೆಯಿಂದ ನೆನೆಗುದಿ ಬಿದ್ದಿತ್ತು. ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕಳೆದ 30 ದಿನಗಳಿಂದ ಹೂಳೆತ್ತುವ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಸುಮಾರು 11.90 ಲಕ್ಷ ಅನುದಾನದೊಂದಿಗೆ ಕೆರೆಯನ್ನ ಇದೀಗ ಅಭಿವೃದ್ಧಿಗೊಳಿಸಲಾಗಿದೆ. ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ನಡೆದ ಈ ಕಾರ್ಯದಿಂದ ಮಳೆಗಾಲದಲ್ಲಿ ಹೆಚ್ಚಿನ ನೀರು ಸಂಗ್ರಹಿಸುವ ಸಾಮರ್ಥ್ಯ ಹೆಚ್ಚಿದ್ದು, ಬೇಸಿಗೆಯಲ್ಲಿ ಕೃಷಿಕರು, ಜನ ಜಾನುವಾರು ಹಾಗೂ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಲಭ್ಯತೆ ಸುಧಾರಿಸುತ್ತದೆ. ಜೊತೆಗೆ ಅಡಿಗಲ್ಲಿನ ನೀರಿನ ಮಟ್ಟವು ಹೆಚ್ಚಾಗಿ ನೀರಿನ ಕೊರತೆ ನಿವಾರಣೆಗೆ ಸಹಕಾರಿಯಾಗಲಿದೆ. ಈ ಕಾಮಗಾರಿಯಿಂದ ಸಂತೋಷಗೊಂಡ ಸ್ಥಳೀಯರು ಹಾಗೂ ಕೃಷಿಕರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ಹಾನಗಲ್. ಈ ಬೆಳವತ್ತಿ ಹುಣಸಿಕಟ್ಟೆಯಲ್ಲಿ ಚುಂಚಲಕಟ್ಟೆಯ ಕೆರೆಯ ಅಭಿವೃದ್ಧಿಯನ್ನು ಬಹಳ ಉತ್ತಮ ರೀತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದಕ್ಕೆ ಬಹಳಷ್ಟು ಪರಿಶ್ರಮವನ್ನು ನಮ್ಮ ಗ್ರಾಮದ ಎಲ್ಲ ಸದಸ್ಯರು ಹಾಗೂ ಮುಖ್ಯ ಪದಾಧಿಕಾರಿಗಳು ಕೂಡ ಇದಕ್ಕೆ ಬಹಳಷ್ಟು ಶ್ರಮೆಪಟ್ಟು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಏನು ಅನುಕೂಲಪ್ಪ ಅಂತಂದ್ರೆ ನಮ್ಮ ಬೆಳವತ್ತಿ ಹುಣಸಿಕಟ್ಟಿ ಗ್ರಾಮದ ಈ ಕೆರೆಯ ಸುತ್ತಮುತ್ತಲಿನ ಎಲ್ಲ ರೈತರಿಗೂ ಕೂಡ ಬೋರ್ವೆಲ್ಗಳಿದ್ದಾವೆ. ಆ ಬೋರ್ವೆಲ್ಗಳಿಗೆ ಈ ಕೆರೆಯಲ್ಲಿ ನೀರು ಸುವ್ಯವಸ್ಥಿತ ರೀತಿಯಲ್ಲಿದ್ದರೆ ಎಲ್ಲ ಬೋರ್ವೆಲ್ಗಳು ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತವೆ. ನೀರಿನ ಕೊರತೆ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಗ್ರಾಮದ ಸದಸ್ಯರುಗಳು ಕೂಡ ಗ್ರಾಮಾಭಿವೃದ್ಧಿಯಿಂದ ಎಲ್ಲ ಯೋಜನಾಗಳಿಂದ ಮಾತನಾಡಿಕೊಂಡು ಇವತ್ತು ಈ ಚುಂಚಲಕಟ್ಟೆ ಕೆರೆಯ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಕೆರೆ ಹೋಳಿ ಎತ್ತ ಕೆತ್ತಿರೋದ್ರಿಂದ ನಮ್ಮ ರೈತರಿಗೆ ಸಾಕಷ್ಟು ಇಲ್ಲಿರೋಂಥ ಫಲವತ್ತವಾದಂಥ ಮಣ್ಣನ್ನು ಭೂಮಿಗೆ ಹಾಕ್ಕೊಂಡು ಭೂಮಿ ಫಲವತ್ತನೆ ಆಗೋಂಥ ವ್ಯವಸ್ಥೆ ಆಗೈತಿ. ಮತ್ತು ಅದರಿಂದ ಈ ಕೆರೆಗೆ 14.5 ಎಕರೆ ಕೆರೆ, ಈ ಕೆರೆಗೆ ಸಾಕಷ್ಟು ನೀರು ನಿಂದಿರ್ತೈತಿ. ಸಾಕಷ್ಟು ನೀರು ನಿಂದಿರೋದ್ರಿಂದ 10 ಬೋರ್ಗಲ್ಲುಗಳು ಅಥವಾ 100 ಬೋರ್ಗಲ್ಲುಗಳು ಬದುಕ್ತಾವೆ. ಅದರಿಂದ ಸಾವಿರಾರು ರೈತರು ಬದುಕ್ತಾರೆ. ಆಮ್ಯಾಗ ಮತ್ತು ಸಾವಿರಾರು ಕೂಲಿಕಾರ ಬದುಕ್ತಾರೆ. ಪ್ರಾಣಿ ಪಕ್ಷಿಗಳು ಭೂಮಿಯೊಳಗೆ ನೀರು ಇಲ್ಲ ಅಂತ ಎಲ್ಲಿ ಅಲ್ದಾಡೋಂಥ ಪರಿಸ್ಥಿತಿ, ಗುಡ್ಡ ಗಡಾರದಾಗಿಂದ ಬಂದು ನೀರು ಕುಡಿದು ಮತ್ತು ಗುಡ್ಡವಾರಕ್ಕೆ ಹೋಗಿ ಜೀವನ ಬದುಕಿಸಂಥ ಪ್ರಾಣಿ ಪಕ್ಷಿಗಳಿಗೂ ಸಹ ಈ ಧರ್ಮಸ್ಥಳ ಸಂಸ್ಥೆಯಿಂದ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಈ ಕೆರೆ ಹೋಳಿಕೆ ಕೊಟ್ಟಿದ್ದಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು.